ನಮಸ್ಕಾರ ನನ್ನ ಎಲ್ಲ ಕನ್ನಡ ನಾಡಿನ ಜನತೆಗೆ ಶುಭೋದಯ. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ನೋಡೋಣ ಏರ್ ಇಂಡಿಯಾ ಫ್ಲೈಟ್ ಲಂಚ್ ಹೇಗಿರುತ್ತೆ ಅಂತ. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ, ಕನ್ಫ್ಯೂಷನಲ್ಲಿದ್ದೀನಿ. ಫ್ಲೈಟಲ್ಲಿ ಫುಡ್ ಹೇಗಿರುತ್ತೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ವರ್ತ್ ಇದೆಯಾ ಅಥವಾ ಇಲ್ವಾ ಅಂತ ತುಂಬ ಕನ್ಫ್ಯೂಷನ್ ಇದೆ. ಬಟ್ ನೋಡೋಣ. ನೋಡ್ತಾನೇ ಇದ್ದೀನಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮಗೆ 4 ಗಂಟೆ ಆಗಿದೆ, ಇನ್ನೂ ಫುಡ್ ಸರ್ವ್ ಮಾಡ್ತಿಲ್ಲ ಫ್ಲೈಟಲ್ಲಿ. ತುಂಬಾ ಹೊಟ್ಟೆ ಬೇರೆ ಹಸಿತಾ ಇದೆ. ನೋಡೋಣ ಯಾವಾಗ ಲಂಚ್ ಕೊಡ್ತಾರೆ ಅಂತ. ಫೈನಲಿ ಕ್ರೂ ಸ್ಟಾರ್ಟೆಡ್. ಐ ಥಿಂಕ್ ಅವರು ಲಂಚ್ನೇ ಕೊಡ್ತಾ ಇದ್ದಾರೆ ಅನಿಸುತ್ತೆ. ನೋಡೋಣ ಏನೇನಿದೆ ಅಂತ. ಫೈನಲಿ ಲಂಚ್ ಬಂತು. ನೀವು ನೋಡ್ತಿರ್ಬೋದು, ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಬ್ರೆಡ್ಗೆ ಬಟರು, ಒಂದು ಸಲಾಡ್ ಕೊಟ್ಟಿದ್ದಾರೆ, ಸ್ವೀಟ್ ಕೊಟ್ಟಿದ್ದಾರೆ, ಮತ್ತು ಚಿಕನ್ಗೆ ಜೀರಾ ರೈಸು ಮತ್ತು ದಾಲ್. ಅದು ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಅವರೇಜ್ ಆಗಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ನಿಸ್ಟೇ ಹೇಳಬೇಕು ಅಂದರೆ ರೆಸ್ಟೋರೆಂಟ್ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋಕ್ಕೆ ಹೋಗಬಾರ್ದು. ಥರ ಇಟ್ಕೊಂಬಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಅವರೇಜ್ ಅಂತ ಹೇಳ್ಬೋದು. ಆ ಥರ ಇದೆ. ಬಟ್ ನಾನು ಸ್ವೀಟ್ ಟೇಸ್ಟ್ ಮಾಡಿ ನೋಡಿದೆ. ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬ್ರೆಡ್ ಬಟರ್ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅಂತ ಹೇಳಿ ನಾನು ನನಗೆ ವಾಪಸ್ ಕೊಟ್ಬಿಟ್ಟೆ. ಇದು ನನ್ನ ಆನೆಸ್ಟ್ ರಿವ್ಯೂ. ನೀವು ಫ್ಲೈಟಲ್ಲಿ ಹೋದಾಗ ಇದೇ ಥರ ಅನುಭವ ಆಗಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ.